ನೋಡಿ ಟರ್ಮರೋಲಿಂಗ್ ಕ್ಲೀನ್ ಮಾಡಿಕೊಂಡು ಸ್ಕಿನ್ ಕೇರ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಆ ವಿಡಿಯೋ ನೀವು ಆ್ಯಕ್ಚುಲಿ ಒನ್ ಆ್ಯಕ್ನಿ ಪ್ರೋನ್ ಸ್ಕಿನ್ ಇರೋರು ಆ್ಯಕ್ಚುಲಿ ರೆಕಮೆಂಡ್ ಮಾಡಬಾರ್ದು ಅಲ್ಲ. ಆ್ಯಕ್ನಿ ಪ್ರೋನ್ ಸ್ಕಿನ್ ಇರೋರು ಯೂಸ್ ಮಾಡ್ಬೋದು. ಬಟ್ ನಾರ್ಮಲ್ ಸ್ಕಿನ್ನು ಜಾಸ್ತಿ ತುಂಬ ಸೆನ್ಸಿಟಿವ್ ಆಗುತ್ತೆ. ಸೊ ಆಫ್ಟರ್ ಡ್ಯೂರಿಂಗ್ ರೋಲರು ನೀವು ತುಂಬ ಕೇರ್ ಮಾಡಬೇಕಾಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಾನು ತೋರಿಸ್ತಾ ಇರೋದು ಅಂದರೆ ಫುಲ್ಲು ನಾನು ಫಿಲ್ಟರ್ ವಾಟರ್ ತೊಗೊಂಡಿರೋದು. ನಾರ್ಮಲ್ ಟ್ಯಾಪ್ ವಾಟರ್ ಬೇಡ. ಅದರಲ್ಲಿ ಒಂದು 2-3 ನಿಮಿಷ ಐ ಫ್ಲೇಮಲ್ಲಿ ಚೆನ್ನಾಗಿ ಕಾದ್ಮೇಲೆ ನೀವು ನೀಟಾಗಿ ಒಂದು 2-3 ನಿಮಿಷ ತಿರುಗಿಸಿ ಆಮೇಲಿಂದ ಕ್ಲೀನ್ ಆದಮೇಲೆ ನೀವು ಸನ್ಲೈಟಲ್ಲಿ ಕೂಡ, ಯಾಕಂತಂದರೆ ಯಾವುದಾದ್ರೂ ಜಮ್ಸು ಎಲ್ಲ ಅಟ್ಯಾಕ್ ಆಗಿದ್ರೆ ಅದು ಕಡಿಮೆ ಆಗಲಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಆಮೇಲಿಂದ ಇಟ್ಬಿಟ್ಟು ಇದನ್ನು ಬಿಸಿಲಲ್ಲಿ ತಗೊಂಡೋಗಿ ಇಟ್ಟರೆ ನೋಡಿ, ಅದನ್ನು ತೋರಿಸ್ತಾ ಇದ್ದೀನಿ. ಬಟ್ಟೆ ಎಲ್ಲ ಇದ್ದಾವೆ, ಏನೂ ಕೆಲಸ ಮಾಡಿಲ್ಲ ಇವತ್ತು, ತಿಂಡಿ ಮಾಡಿರೋದಷ್ಟೇ. ಈಗ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಈ ವಿಡಿಯೋ ಎಡಿಟ್ ಮಾಡಿ, ಅಂದರೆ ಡಿಲೀಟ್ ಆಗೋಯ್ತಲ್ಲ, ಎಲ್ಲ ವೀಡಿಯೋಸು ಡಿಲೀಟ್ ಆಗೋಯ್ತು ಮಾಡಿದ್ದು. ಸೊ ಈ ಥರ ಮಾಡಿ. ಹಾಯ್, ಬನ್ನಿ. ಈಗ ಹೆಂಗೋ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಬೇಕು. ಆ್ಯಕ್ಚುಲಿ ಕ್ಲೀನ್ ಮಾಡಿದ್ದೆ ಸೋಮವಾರ, ಬಟ್ ಅದಕ್ಕೆ ಬೇರೆ ಎಲ್ಲ ಮಾಡೋದಕ್ಕಿಂತ ಇಲ್ಲೇ ಮಾಡೋಣ ಅಂತ ನೋಡಿ. ಸ್ಕ್ರಬ್ಬು ಇಲ್ಲಿ ಕಾಣಿಸಲ್ಲ, ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದ್ಸಲಿ ತೋರಿಸ್ತೀನಿ. ನೀಟಾಗಿ ಇವತ್ತು ಸ್ಕಿನ್ ಕೇರ್ ವೀಡಿಯೋನೇ ಅಪ್ಲೋಡ್ ಮಾಡ್ತೀನಿ. ಏನು ಮಾಡೋದು, ಇಲ್ಲ ಏನೇ ಆದರೂ ವೀಡಿಯೋ ಅಪ್ಲೋಡ್ ಮಾಡೋದಂತೂ ಬಿಡಲ್ಲ. ಟ್ರೈಪಾಡ್ ದೊಡ್ಡದಿಲ್ಲ, ನಾನು ಬಾಕ್ಸ್ ಎಲ್ಲ ಇಟ್ಟು ಅದೆಲ್ಲ ಅಡ್ಜಸ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನೆನ್ನೆನೂ ಕೂಡ ಮಾಡಿದ್ದೆ. ನಾನು ಇಲ್ಲೆಲ್ಲ ಅಪ್ಲೈ ಮಾಡೋದಿಲ್ಲ. ಇನ್ನೂ ಏನೂ ಕೆಲಸ ಹಾಕಿಲ್ಲ, ಅಂದರೆ ಮೀನ್ಸ್ ಎಲ್ಲ ಕ್ಲೀನಿಂಗು ಇದೆಲ್ಲ ಮಾಡಿ ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡಬೇಕು. ತುಂಬ ಟೈಮ್ ವೇಸ್ಟ್ ಆಗ್ತಿದೆ. ಇದನ್ನು ಒಂದು 6-7 ನಿಮಿಷ ಮಾಡ್ಕೋಬೇಕು ಅಷ್ಟೇ ಕೊಟ್ಟಿರೋದು ಇನ್ಸ್ಟ್ರಕ್ಷನಲ್ಲಿ. ನಿಮ್ಗೆ ತೋರಿಸ್ತೀನಿ ಅದನ್ನು ಕೂಡ ಇನ್ಸ್ಟ್ರಕ್ಷನು, ನಾನು ಸುಳ್ಳು ಹೇಳಲ್ಲ. ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಲೆಂತ್ ವೀಡಿಯೋಸ್ ಬೇಡ ಅಂತ. ಹೆಂಗೆ ಮಾಡ್ಕೊಳ್ಳೋದು ಅಂತಂದರೆ ಹಿಂಗೆ 2 ಟ್ಯಾಪ್ ಮಾಡಿಕೊಂಡು ಹಿಂಗೆ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನಾನು ಹಂಗೆ ಡ್ರೈ ಆಗೋಕ್ಕೆ ಬಿಡ್ತೀನಿ. ಇದು ಸೊ ಈ ಥರ ಒಂದು 7 ನಿಮಿಷ ಮಾಡ್ಕೊಳ್ಳಿ. ನನ್ನ ಟೈಮು ಕೂಡ ಆಚಿದೆ. ಟೈಮ್ ಬಂದು 12:25. ನಾನು 12:31ವರೆಗೂ ಮಾಡ್ಕೊಳ್ತೀನಿ. 1 ನಿಮಿಷ ಮಾಡಿದ್ದೀನಿ. ಸೊ ಬಾಯ್. ನೋಡಿ 31 ಮಿನಿಟ್ಸ್ ಆದಮೇಲೆ ಈ ಥರ ಎಲ್ಲ ಇದೆ. ನನ್ನ ಟೈಮ್ ತೋರಿಸ್ತೀನಿ. 12:25 ಆಯಿತು. ಈಗ 12:31 ಉಲ್ಟಾ ಕಾಣಿಸ್ತಿದೆ ಅಷ್ಟೇ. ನಾನು ಫ್ರಂಟ್ ಕ್ಯಾಮ್ರಾದಿಂದ ಮಾಡಿಸೋದಕ್ಕೆ. ಸೊ ಫೇಸ್ ವಾಶ್ ಮಾಡಿದ್ಮೇಲೆ ಸಿಗ್ತೀನಿ. ತಣ್ಣೀರಲ್ಲಿ ಮಾಡ್ಕೊಳ್ಳಿ.
ಥರ ಕಾಣಿಸ್ತಾ ಇದೆ, ತುಂಬ ಡೀಪ್ ಕಾಣಿಸುತ್ತೆ ನೋಡಿ. ಎಲ್ಲ ರೆಡ್ಡಿಶ್ ಆಗಿದೆ ನನಗೆ. ಸ್ವಲ್ಪ ಪಿಂಕಿಶ್ ಬರುತ್ತೆ, ನಾಟ್ ರೆಡ್ಡಿಶ್, ಪಿಂಕ್ ಕಲರೆಲ್ಲ ಆಗಿದೆ. ನಿಮಗೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಸ್ವಲ್ಪ ಆಗಿದೆ. ಸೊ ಈಗ ಇದು ನಾನು ಬೇಗ ಅಪ್ಲೋಡ್ ಮಾಡಬೇಕು. ಇದನ್ನು ಕೈಗೆ ಹಚ್ಕೊಳ್ತೀನಿ, ಮುಖಕ್ಕೆ ಹಚ್ಕೊಂಡಿದ್ದೀನಿ, ಬೇಡ ಇದು ಮಾಡಿದ್ದಾರೆ ಸ್ಕ್ರಬ್ಬು ಸಾಕು. ಮುಖಕ್ಕೆ ಸ್ವಲ್ಪ ಡರ್ಮಾ ರೋಲಿಂಗ್ ಮಾಡ್ಕೊಳ್ಳೋಣ ಅಂತ. ಇದನ್ನು ನೀಟಾಗಿ ಹಚ್ಕೊಂಡು ಅಪ್ವರ್ಡ್ ಮೋಷನಲ್ಲಿ ಇದೆಲ್ಲ ಹಚ್ಕೋಬೇಕು. ನಂದು ಆ್ಯಕ್ಚುಲಿ ಊರಲ್ಲಿದ್ದಾಗ ಸ್ವಲ್ಪ ಟ್ಯಾನ್ ಆಗಿತ್ತು. ಅದೇ ಊರಲ್ಲಿ ಹಳ್ಳಿಲೆಲ್ಲ ಇದ್ದಿದ್ದು, ಎಲ್ಲ ಕೆಲಸ ಮಾಡ್ಬೇಕಾದ್ರೆ. ಮತ್ತು ನಾನು ಕಾಲೇಜಿಗೆಲ್ಲ ಓಡಾಡಿದ್ದು ಬಿಸಿಲು ಟೈಮಲ್ಲೇ. ಸೊ ಅವಾಗೆಲ್ಲ ಕೇರ್ ಮಾಡಿಲ್ಲ, ತುಂಬ ನೆಗ್ಲೆಕ್ಟ್ ಮಾಡಿದ್ದೀನಿ. ಅದಕ್ಕೆ ನನ್ನ ಫೇಸ್ ಕಲರ್ಗೂ ಮತ್ತು ನಂದು ಕೈ ಮತ್ತು ಹ್ಯಾಂಡ್ಸು ತುಂಬ ಬ್ಲ್ಯಾಕ್ಗೆ ಕಂಪೇರ್ ಮಾಡಿಕೊಂಡ್ರೆ. ಸೊ ಈ ಥರ ಅಪ್ವರ್ಡ್ ಮೋಷನಲ್ಲಿ ನಾವು ಮಸಾಜ್ ಮಾಡಿ ಅಟ್ಲೀಸ್ಟ್ 10 ಮಿನಿಟ್ಸ್ ಮಾಡಬೇಕು. ಈಗ ಟೈಮ್ ನೋಡೋಣ, ಆಮೇಲಿಂದ ನಿಮ್ಗೆ ತೋರಿಸ್ತೀನಿ. ವೀಡಿಯೋ ಲೆಂತ್ ಮಾಡಲ್ಲ, ಈ ಥರ ಮಾಡ್ತಾ ಹೋಗ್ಬೇಕಷ್ಟೆ. ನಿಮಗೆ ಪ್ರೊಸೀಜರ್ ಗೊತ್ತಾದರೆ ಸಾಕಲ್ಲ, ಟೈಮಿಂಗ್ಸು ಫಾಲೋ ಮಾಡಿ ಮತ್ತು ಪ್ರೊಸೀಜರ್ ಫಾಲೋ ಮಾಡಿ ಅಷ್ಟೇ. ಟೈಮಿಂಗ್ಸ್ ಪಕ್ಕ ಫಾಲೋ ಮಾಡಿ, ಯಾಕಂತಂದರೆ ಟೈಮಿಂಗ್ಸ್ ಇಂಪಾರ್ಟೆಂಟ್ ಅಲ್ಲ. ಕಾಲಿಗೂ ಮಾಡ್ಕೊಡ್ತೀನಿ. ನಿಮಗೆ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ. ನಾನು ಇನ್ನೇನೋ ಮಾಡ್ಕೊಂಡಿದ್ದಲ್ಲ, ಅಟ್ಲೀಸ್ಟ್ 1-2 ಡೇಸ್ ಎಲ್ಲ ಬಿಟ್ಟು ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈಗ ಟೈಮ್ ಬಂದು 12:35. ನಾನು 12:50ಗೆ ಇದೆಲ್ಲ ಇದು ಮಾಡ್ತೀನಿ. ಓಕೆ, ಐ ವಿಲ್ ಗೆಟ್ ಬ್ಯಾಕ್ ಟು ಯು ಸೂನ್. ನೋಡಿ ಈ ಥರ ಕಾಣಿಸುತ್ತೆ. ಅದು ಕನ್ಸಿಸ್ಟೆನ್ಸಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸಿ ನೋಡಿ, ಈ ಥರ ಇದೆ. ಇದು ಗ್ಲೈಕಾಲ್ ಇತ್ತು. ಸೊ ಐ ವಿಲ್ ಗೆಟ್ ಬ್ಯಾಕ್ ಟು ಯು ಸೂನ್ ಆಫ್ಟರ್ 10 minutes. ಬಾಯ್. ನೋಡಿ, ಅದು ಇದು ಹಚ್ಕೊಂಡಿರೋದಕ್ಕೆ ಫ್ರಂಟ್ ಕ್ಯಾಮ್ರಾ ಆನ್ ಆಗ್ತಿಲ್ಲ. ಈ ಥರ ಕನ್ಸಿಸ್ಟೆನ್ಸಿ ಇದೆ. ಇದರಲ್ಲಿ ಹಚ್ಕೊಂಡು ಇದು ಮಾಡ್ಕೋಬೇಕು. ಅದು ಡ್ರೈ ಆಗುತ್ತೆ, ಆಮೇಲಿಂದ ನಾವು ಲಿಕ್ವಿಡ್ ವಾಟರಲ್ಲಿ ತೊಳ್ಕೊಬೇಕು. ಈ ಕನ್ಸಿಸ್ಟೆನ್ಸಿ ಮತ್ತು ಕಾಲಿಗೆಲ್ಲ ಹಚ್ಚಿದ್ದೀನಿ, ಅದು ಹೋಗಿದೆ, ಇನ್ನೊಂದು ಸ್ವಲ್ಪ ಹಚ್ಬೇಕಷ್ಟೇ. ಎಲ್ಲ ಹಚ್ಚಿದ್ದೀನಿ, ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನೋಡಿ. ನಮ್ಮ ಸ್ಕಿನ್ನು ಇಷ್ಟು ಡೀಪಾಗಿ ಕಾಣಿಸುತ್ತೆ ಸ್ಕ್ರಬ್ ಎಲ್ಲ ಆದಮೇಲೆ. ಸೊ ನೋಡಿ, ಈಗ ಹಾಲು 12:51, 1 ನಿಮಿಷ ಜಾಸ್ತಿ ಬಿಟ್ಟಿದ್ದೀನಿ ನೋಡಿ. ಈ ಥರ ಆಗಿದೆ, ಫುಲ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನೋಡಿ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಈಗ ಲಿಕ್ವಿಡ್ ವಾಟರಲ್ಲಿ ತೊಳ್ಕೊಬೇಕು. ನಾನು ಇಲ್ಲೇ ಹೀಟರ್ ಹಾಕಿದ್ದು ಹಂಗೆ ಇದೆ. ಸೊ ನೋಡಿ, ಇಲ್ಲಾಂದರೆ ನೀವು ಟಿಶ್ಯೂಲಾದರೂ ವೈಪ್ ಮಾಡ್ಕೋಬೋದು. ಇದನ್ನು ತೊಳೆದ್ರೆ ಈ ಥರ ಬರುತ್ತೆ ನೋಡಿ. ತುಂಬ ಸಾಫ್ಟ್ ಅನ್ನಿಸ್ತಿದೆ, ನಿಮಗೆ ಕಾಣಿಸ್ತಿದೆ. ತುಂಬ ಸಾಫ್ಟ್ ಅನ್ನಿಸ್ತಾ ಇದೆ. ಸೊ ಎಲ್ಲ ತೊಳಿತೀನಿ. ಡ್ರೆಸ್ ಎಲ್ಲ ಅಂತೂ ಫುಲ್ ಗಲೀಜಾಗ್ತಾ ಇದೆ, ಹೆಂಗೆ ಸ್ನಾನ ಮಾಡಬೇಕಲ್ಲ. ನೋಡಿ,
ಆಮೇಲೆ ಸಿಗ್ತೀನಿ. ನೋಡಿ ನಮ್ಮ ಫೇಸ್ ಈ ಥರ ಕಾಣಿಸ್ತಾ ಇದೆ. ನಾನು ನ್ಯಾಚುರಲ್ ಬೆಳಕಲ್ಲಿ ತೋರಿಸ್ತಾ ಇರೋದು. ನೋಡಿ ಕಿಟಕಿ ಬೆಳಕಲ್ಲಿ ನಾನು ತೋರಿಸ್ತಾ ಇರೋದು. ನೋಡಿ ಈ ಥರ ಕಾಣಿಸುತ್ತೆ. ಆ್ಯಂಡ್ ಆ್ಯಕ್ಚುಲಿ ತುಂಬ ಟ್ಯಾನ್ ಆಗಿತ್ತು. ಈಗ ಸ್ವಲ್ಪ ಪರವಾಗಿಲ್ಲ, ಬ್ರೈಟಾಗಿ ಅಂದರೆ ಇನ್ನೂ ಅಷ್ಟು ಬ್ರೈಟ್ ಇಲ್ಲ, ಬಟ್ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ನೋಡಿ. ತುಂಬ ಸಾಫ್ಟ್ ಅನಿಸುತ್ತೆ, ಬಟ್ ಗ್ಲೋ ಏನಿಲ್ಲ, ಸಾಫ್ಟ್ ಅನಿಸುತ್ತೆ. ಒಂದು 2-3 ಸಲ ಹೆಚ್ಚಿದ ಮೇಲೆ ನಮಗೆ ಏನಾದರೂ ಸ್ವಲ್ಪ ವ್ಯತ್ಯಾಸ ಕಾಣಿಸುತ್ತೆ. ನೋಡಿ ಈ ಥರ ಕಾಣಿಸುತ್ತೆ. ಇದು ನಾನೆಲ್ಲ ಸುಟ್ಕೊಂಡಿರೋದು. ನಾನು ತುಂಬ ಟ್ಯಾನ್ ಇದೆ ನನ್ನ ಕೈ. ಈ ಥರ ಕಾಣಿಸ್ತಾ ಇದೆ. ಇದೆಲ್ಲ ನೀಟಾಗಿ ಅದು ತುಂಬ ಅಂಟುತ್ತೆ. ನೆನ್ನೆ ಕೂಡ ಹಚ್ಕೊಂಡಿದ್ದೆ, ಬಟ್ ಪರವಾಗಿಲ್ಲ. ನೋಡಿ ನನ್ನ ಸ್ಕಿನ್ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ನನ್ನ ಸ್ಕಿನ್ನು ನೋಡಿ, ಇದು ರಿಯಲ್ ಟೆಕ್ಸ್ಚರು ನನ್ನ ಸ್ಕಿನ್ದು. ಅದು ಸ್ಕ್ರಬ್ ಮಾಡಿರೋದಕ್ಕೆ ಇನ್ನೂ ಡೀಪಾಗಿ ಕಾಣಿಸ್ತಾ ಇದೆ. ಇನ್ನೂ ಜಾಸ್ತಿ ಇತ್ತು ಹೇಳಬೇಕು ಅಂತಂದರೆ. ಈ ಥರ ಇದೆ. ಇಲ್ಲೆಲ್ಲ ನೋಡಿ ಅಲ್ಲೇ ಪಿಂಪಲ್ಸ್ ಸ್ಟಾರ್ಟ್ ಆಗ್ತಾಯಿದೆ. ನಮಗಂತೂ ತುಂಬ ದೊಡ್ಡ ಪಿಂಪಲ್ಸ್ ಆಗೋದು. ಸೊ ಅದಕ್ಕೆ ಡರ್ಮರೋಲಿಂಗ್ ಸ್ಟಾರ್ಟ್ ಮಾಡೋಣ ಅಂತ. ಟೆಕ್ಸ್ಚರು ನನ್ನ ಸ್ಕಿನ್ ಕೇರ್ ಬೇರೆ ಮಾಡ್ತೀವಲ್ಲ, ಇನ್ನೂ ಖರಾಬ್ ಆಗ್ತಾಯಿದೆ. ಅದಕ್ಕೋಸ್ಕರ ಫಾಲೋ ಮಾಡೋಣ ಅಂತ. ಇದೆಲ್ಲ ತುಂಬ ನನಗೆ ಬಾಕ್ಸ್ ಕೇರ್ಸ್ ಇದ್ದಿದ್ದು ಜಾಸ್ತಿ. ಈ ಥರ ಕಾಣಿಸ್ತಿದೆ. ಇದೇನೇ ತೋರಿಸ್ತೀನಿ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಯಾವ್ಯಾವ ಪ್ರಾಡಕ್ಟು ಅಂತ. ಅಂದರೆ ಯಾವುದೇ ಸ್ಕಿನ್ ಕೇರ್ ಆಗಲಿ, ಅಂದರೆ ಯಾವುದೂ ಮಿರಾಕಲ್ ಆಗೋದಿಲ್ಲ, ಬಟ್ ಮೇಂಟೆನೆನ್ಸ್ ಮಾಡ್ಬೋದು ಅಷ್ಟೇ. ಒಂದು ನಮಗಿರೋ ಸ್ಕಿನ್ ಟೆಕ್ಸ್ಚರ್ನ ಜಾಸ್ತಿ ದಿವಸ ಕಾಪಾಡ್ಕೊಳ್ಳೋದಕ್ಕೆ. ಅದೇ ಥರ ಅಂದರೆ ಮೇಂಟೆನೆನ್ಸ್ ಮಾಡಲೇಬೇಕು. ಏನಂತಂದರೆ ಸ್ಕಿನ್ನ ಕೇರ್ ಮಾಡಲಿಲ್ಲ ಅಂತಂದರೆ ನನ್ನ ಸ್ಕಿನ್ ನೋಡಿ ಎಷ್ಟು ಹೆಂಗೂ ಇಂಪ್ರೂವ್ ಆಗ್ತಾಯಿತ್ತು, ಕೇರ್ ಮಾಡಿರೋದಕ್ಕೆ ಇನ್ನೂ ಡಬ್ಬ ಥರ ಆಗ್ತಾಯಿದೆ. ಬನ್ನಿ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಯಾವುದು ಪ್ರಾಡಕ್ಟು ಅಂತ. ನೋಡಿ ಈಗ ನಿಮಗೆ ತುಂಬ ಕ್ಲಿಯರಾಗಿ ಕಾಣಿಸುತ್ತೆ. ಗ್ಲಾಮ್ ವೇದ ರೈಸ್ ವಾಟರ್ ಸ್ಕ್ರಬ್. ಇಲ್ಲಿ ನೋಡಿ, ನೀವು ಗ್ಲಾಮ್ ವೇದ ಪ್ರೈಸು ಕೂಡ ತೋರಿಸ್ತೀನಿ. 2.6 ಅಂತ ಇದೆ ಪರ್ ಗ್ರಾಮ್ಗೆ. ನೀವು ಹಂಗೂ ಕೂಡ ಲೆಕ್ಕ ಹಾಕೋಬೋದು. ಇಲ್ಲಿ ನೋಡಿ, ಹೌ ಟು ಯೂಸ್. ಕ್ಲೆನ್ಸ್ ದ ಫೇಸ್ ಥ್ರೋ, ದೆನ್ ಟೇಕ್ ಎ generous amount of the Glam Veda rice water scrub and massage gently, circular movements with the 5 to 7 minutes. Massage using your finger with the minimal pressures. Wash your face clean with the wet towel. Brightening, lightening, anti-tan. ಬ್ರೈಟಿಂಗು ಮತ್ತು ಆ್ಯಂಟಿ ಟ್ಯಾನ್ ಮತ್ತು ಎನ್ರಿಚ್ಡ್ ವಿತ್ ದ ಕಾಫಿ ಆ್ಯಂಡ್ ವಾಲ್ನಟ್ಸ್. ಆಲ್ ಸ್ಕಿನ್ ಟೈಪ್ಸ್ ಅಂತ ಇದೆ. ಓಕೆ, ನನಗೆ ಎಲ್ಲೆಲ್ಲಿ ತಗೊಂಡಿರೋದು ಅಂತ ಗೊತ್ತಿಲ್ಲ. ಲಿಂಕ್ ಸಿಕ್ಕಿದ್ರೆ ಲೆಟ್ ಮಿ ಸಿ. ಇದು ಬಾತ್ರೂಮಲ್ಲಿ ಇರುತ್ತೆ, ಅದಕ್ಕೆ ಒಂದು ಸ್ವಲ್ಪ ಈಗ ಎಲ್ಲ ಯೂಸ್ ಮಾಡೋದನ್ನು ಸ್ವಲ್ಪ ಗಲೀಜಾಗಿದೆ. ಇಗ್ನೋರ್ ದಟ್. ಇನ್ಸ್ಟಾಲೈಟ್ ಟ್ಯಾನ್ ರಿಮೂವಲ್ ವೈಪ್ ಅಂತ ಇದೆ. ನೋಡಿ
ಇನ್ಸ್ಟೆಂಟ್ ಟ್ಯಾನ್ ರಿಮೂವಲ್ ವೈಪ್ ಅಪ್ ಗ್ಲೈಕೋಲಿಕ್ ಕ್ಲಿಯರ್ ಅಂತ ಇದೆ. ಅಪ್ಲೈ ವೆಯ್ಟ್ ಆ್ಯಂಡ್ ವೈಪ್ ಸಿ ಟ್ರಾನ್ಸ್ಟೆಂಟ್ ಕ್ಲಿಯರ್ ದ ಸರ್ಫೇಸ್ ಆಫ್ ದ ಸ್ಕಿನ್. ಟೆಕ್ಸ್ಚರ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಮೂರುದು ಓಕೆ, ಇಲ್ಲಿದೆ ನೋಡಿ ಕ್ಲಿಕ್ ಹೌ ಟು ಯೂಸ್ ಅಂತ ತೋರಿಸೋಣ. ನೋಡಿ ತುಂಬ ಚಿಕ್ಕದಾಗಿ ಕೊಟ್ಟಿರ್ತಾರೆ. ಇಂಗ್ರೀಡಿಯೆಂಟ್ಸ್, ಡೈರೆಕ್ಷನ್ ಟು ಯೂಸ್, ಕ್ಲೀನ್ ಡ್ರೈ ಯುವರ್ ಆರ್ಮ್ಸ್ ಲೆಗ್ಸ್, ಅಪ್ಲೈ ಲೇಯರ್ 10 minutes and wash with the lukewarm water for best result. ಯೂಸ್ ವಿತ್ ದ ಡೈಲಿ ಲೈಟ್ ಲೋಷನ್ಸ್ನ ಯೂಸ್ ಮಾಡಿ ಅಂತ ಹಾಕಿದ್ದಾರೆ. ಯೂಸ್ ಮಾಡಿದ್ದಾದಮೇಲೆ ಟೆಕ್ಸ್ಚರ್ ತೋರಿಸ್ಬಿಡ್ತೀನಿ. ಫಸ್ಟು ಸ್ಕ್ರಬ್ದು ಸ್ಟ್ರಕ್ಚರ್ ಬಂದು ಈ ಥರ ಇದೆ. ನೋಡಿ ಈ ಟೆಕ್ಸ್ಚರಲ್ಲಿದೆ. ಇದು ಮೊಮೆಂಟ್ ಬಾಡಿ ವಾಶ್ ಈ ಟೆಕ್ಸ್ಚರಲ್ಲಿದೆ. ತುಂಬ ಕ್ರೀಮಿ ಥರ ಇದೆ. ಮತ್ತು ಟೆಕ್ಸ್ಚರ್ ನೋಡಿ ಓಕೆ, ಈ ಥರ ಇದೆ. ನೋಡಿ ಈಗ ಡರ್ಮರೋಲಲ್ಲಿ ತಗೊಂಡಿದ್ದೀನಿ, ನಿಮಗೆ ಕ್ಲಿಯರಾಗಿ ಕಾಣಿಸ್ಲಿ ಅಂತ. ನೀವು ಏರ್ಗೂ ಕೂಡ ಯೂಸ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ನಿಮಗೆ ಯಾವ್ದಾದ್ರು ಮಾಯಿಶ್ಚರೈಸರು ಮೂಮೆಂಟ್ ಓಕೆ. ನಾನು ಲಾಸ್ಟಿಗೆ ಯೂಸ್ ಮಾಡ್ತೀನಿ. ಯೂಸ್ ಮಾಡ್ಬೇಕಾದ್ರೂ ನಾನು ಇಲ್ಲೊಂದು ಮಾಯಿಶ್ಚರೈಸರ್ ಇದೆ, ಅದನ್ನು ಯೂಸ್ ಮಾಡ್ತೀನಿ. ಇದು ನಂದಲ್ಲ, ಆ್ಯಕ್ಚುಲಿ ನಂದೆಲ್ಲ ಖಾಲಿಯಾಗಿದೆ. ಆಕ್ವಾಲೋಕ ರೇಡಿಯನ್ಸ್ ಮಾಯಿಶ್ಚರೈಸರು ಸ್ವಲ್ಪ ಹಚ್ಚುತ್ತೀನಿ. ನೀಟಾಗಿ ಎಲ್ಲ ಮಾಯಿಶ್ಚರೈಸರ್ ಮಾಡ್ಕೊಳ್ಳಿ ಡರ್ಮರೋಲರ್ ಮಾಡೋಕ್ಕೆ ಮುಂಚೆ. ಈ ಥರ ಸ್ಕಿನ್ ಕೇರ್ ಮಾಡಿದ್ರೆ ಮಾತ್ರ ನಮ್ಮದು ಸ್ಕಿನ್ನು ಚೆನ್ನಾಗಿರೋದು. ಆ್ಯಕ್ಚುಲಿ ಆ್ಯಕ್ನಿ ಪ್ರೋನ್ ನೋಡಿ ಹೀಗೆ. ಅದು ಆ್ಯಕ್ಚುಲಿ ನಾರ್ಮಲ್ ಸ್ಕಿನ್ನವರಾಗಿದ್ದರೆ 0.5 mm ಯೂಸ್ ಮಾಡಿ. One, 2, 3, 4, 5. 1, 2, 3, 4, 5. 1, 2, 3, 4, 5. 1, 2, 3, 4, 5. 1, 2, 3, 4, 5. 1, 2, 3, 4, 5. ಮತ್ತು ನೀವು ಯಾವುದೇ ಕ್ರೀಮ್ ಮಾಡಿಕೊಂಡು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. 1, 2, 3, 4, 5. 1, 2, 3, 4, 5. 1, 2. ಆ್ಯಕ್ಚುಲಿ ನಾನು ಫಾರ್ವರ್ಡ್ ಮಾಡಿದ್ದೀನಿ, ತುಂಬ ಲೆಂತಿ ಆಯಿತು ವಿಡಿಯೋ. ಅದಕ್ಕೋಸ್ಕರ ನಿಮಗೂ ಇದು ವೀಡಿಯೋ ಮಾಡಲೇಬೇಕು ಅಂತ ನಾನು ಏನು ಅಂದ್ಕೊಂಡಿದ್ದೀನೋ ಅದನ್ನು ಅವತ್ತು ಮುಗಿಸೋವರೆಗೂ ಅದೆಷ್ಟೇ ಆಗಲಿ ಟೈಮು, ಅನ್ಲೆಸ್ ನಾನು ಮಾಡೇ ಮಾಡ್ತೀನಿ.
ಒಂದು ಸ್ವಲ್ಪ ಡಿಫರ್ ಆಗ್ಬೋದು, ಬಟ್ ಮಾಡೇ ಮಾಡ್ತೀನಿ. ಡಿಫ್ರೆನ್ಸ್ ಆಗ್ಬೋದು, ಯಾಕಂತಂದರೆ ಡಿಸಿಪ್ಲಿನ್ ಅನ್ನೋದು ತುಂಬ ಇಂಪಾರ್ಟೆಂಟು, ಕನ್ಸಿಸ್ಟೆನ್ಸಿ ಅನ್ನೋದು. ಅದಕ್ಕೋಸ್ಕರ ನೋಡಿ ಈ ಥರ ಎಲ್ಲ ಮಾಡ್ಕೊಂಡಿದ್ದೀನಿ. ಈ ಥರ ಎಲ್ಲ ಮಾಡ್ಕೋಬೇಕು. ನನಗೆ ತುಂಬ ಇನ್ನೂ ಡೀಪ್ ಇತ್ತು, ಇವಾಗ ಒಂದು ಸ್ವಲ್ಪ ಕಡಿಮೆ ಆಗ್ತಿದೆ, ಬಟ್ ಇನ್ನೂ ಕಡಿಮೆ ಆಗುತ್ತೆ. ಇನ್ನೂ ಏಜ್ ಆಗ್ತಾ ಆಗ್ತಾ ಕಾಲೇಜಿನ ಲೆವೆಲು ತುಂಬ ಕಡಿಮೆ ಆಗ್ತಾ ಬರುತ್ತಲ್ಲ. ನೀವು ಅರ್ಲಿ 20ಯಲ್ಲೇ ಅರ್ಲಿ 25ಯಲ್ಲೇ ನೀವು ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೋಡಿ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ 17 ಮಿನಿಟ್ಸ್ ಹಿಡೀತು ಈ ವಿಡಿಯೋ, ಸ್ಕಿನ್ ಕೇರ್ ವಿಡಿಯೋ ಮಾಡೋದಕ್ಕೆ. ನಿಯರ್ಲಿ ನನಗೆ 1 ಅವರ್ ಆಯಿತು, 2 ಅವರ್ಸ್ ಆಯಿತು. ಮತ್ತು ಆ ವಿಡಿಯೋ ಬೇರೆ ಡಿಲೀಟ್ ಆಯಿತು. ಮತ್ತು ನನಗೆ ಸ್ವಲ್ಪ ಸುಸ್ತು ಅನ್ಸೋದು, ನಾನು ನೀರೇ ಕುಡ್ದಿಲ್ಲ ತಿಂಡಿ ತಿಂದು ವಿಡಿಯೋ ಎಡಿಟಿಂಗ್ ಮಾಡೋಣ ಅಂತ ಹೇಳಿ 12 ಗಂಟೆ ಎಲ್ಲ ಆಯಿತು. ಸೊ ಇನ್ನೂ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಅದು ವಿಡಿಯೋ ಮಾಡಬೇಕು, ಅಂದರೆ ಡೈಲಿ ಬ್ಲಾಗ್ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಾಳೆ ಅಪ್ಲೋಡ್ ಮಾಡೋಕ್ಕೆ ಬೇಕಲ್ಲ. ನೆನ್ನೆದಂತೂ ಡಿಲೀಟ್ ಆಗೋಯಿತು, ಮತ್ತು ಇವತ್ತು ವೀಡಿಯೋಸ್ ಹಾಕಲಿಲ್ಲ ಅಂತಂದರೆ ನನಗೆ ಲಾಸ್ ಆಗೋದು. ಸೊ ಸೆರಮ್ ಹಚ್ಕೊಳ್ತಾ ಇದ್ದೀನಿ. ಸ್ಕಿನ್ನು ಒಂದು 3 ಡೇಸ್ ಆದಮೇಲೆ ಒಂದು ಸ್ವಲ್ಪ ಇನ್ನೂ ಬೆಟರ್ ಅನಿಸುತ್ತೆ. ನಾನು ಇನ್ನೂ ಡೈಲಿ ಸ್ಕಿನ್ ಕೇರ್ ಮಾಡಬೇಕು, ಯಾಕಂತಂದರೆ ನನ್ನ ಫೋರ್ಸ್ ಎಲ್ಲ ಜಾಸ್ತಿ ಕಾಣಿಸೋ ಥರ ಆಗಬಾರ್ದು. ಅದಕ್ಕೋಸ್ಕರ ಇಲ್ಲಾಂತಂದರೆ ನನ್ನ ಸ್ಕಿನ್ನು ಒಂಥರ ಗ್ಲೋನೇ ಇರೋದಿಲ್ಲ. ಸ್ಕಿನ್ ಕೇರ್ ಮಾಡಲಿಲ್ಲ ಅಂತಂದರೆ ನಂಗೆ ಆ ಥರ ಇದ್ದರೆ ಇಷ್ಟ ಆಗೋದಿಲ್ಲ. ಚೆನ್ನಾಗಿರಬೇಕು, ಗ್ಲೋ ಆಗಿ. ಸೊ ಈ ಥರ ಎಲ್ಲ ಮಾಡಿಕೊಂಡು ನೀಟಾಗೆ, ಅಂದರೆ ನೀವು 0.5 mm ಆಪ್ಟ್ ಮಾಡ್ಕೊಳ್ಳಿ, ಅಂದರೆ ತಗೊಳ್ಳಿ. ನಾನು ಅಂದರೆ ಕೆಲವೊಂದು ವರ್ಡ್ಸು ಆಟೋಮೆಟಿಕ್ಕಾಗಿ CAಯಲ್ಲಿ ಯಾವುದಾದ್ರು ವರ್ಡ್ಸ್ ಬಂದಿರುತ್ತೋ ಟ್ಯಾಕ್ಸೇಷನು ಎಲ್ಲದರಲ್ಲೂ ಅದನ್ನು ಕೆಲವೊಂದು ಯೂಸ್ ಮಾಡ್ತಾ ಇರ್ತೀನಿ. ಆಪ್ಟ್ ಮಾಡ್ಕೊಳ್ಳಿ ಅಂತಂದರೆ ಅದು ಆ್ಯಡ್ ಮಾಡ್ಕೊಳ್ಳಿ, ಅಂದರೆ ಅದನ್ನು ತಗೊಳ್ಳಿ. 0.5 mm ನಾರ್ಮಲ್ ಸ್ಕಿನ್ನಿಗೆ ಓಕೆ, ಬಟ್ ನಂದು ಆ್ಯಕ್ನಿ ಪ್ರೋನ್ ಸ್ಕಿನ್ ಆಗಿರೋದ್ರಿಂದ, ಮಾರ್ಕ್ಸ್ ಜಾಸ್ತಿ ಇರೋದ್ರಿಂದ ನಾನು ಅದನ್ನು ತಗೊಂಡಿದ್ದೀನಿ. ಯಾಕಂತಂದರೆ ಇದು ಡೀಪರಾಗಿ ಪೆನಿಟ್ರೇಟ್ ಆಗುತ್ತೆ ಸ್ಕಿನ್ನಲ್ಲಿ. ಆ್ಯಕ್ಚುಲಿ ನಾನು ತುಂಬ ಓವರ್ ಬ್ಲೀಡಿಂಗ್ ಆಗೋದು ಮಾಡಿಲ್ಲ, ಯಾಕಂತಂದರೆ ಸ್ಕ್ರಬ್ ಮಾಡಿದ್ದೆ, ತುಂಬ ಸೆನ್ಸಿಟಿವ್ ಆಗುತ್ತೆ ಅಂತ. ಸ್ವಲ್ಪ ಲಿಟ್ಲ್ ಬಿಟ್ ಪ್ರೆಷರ್ ಹಾಕಿ ನಾನು ಮಾಡ್ತಾಯಿರೋದು. ಸೊ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ವಿಡಿಯೋ ಎಡಿಟಿಂಗು ಎಲ್ಲ ಮಾಡಿ ಅಪ್ಲೋಡ್ ಮಾಡೋಣ, ಮತ್ತು ಡೈಲಿ ಬ್ಲಾಗ್ ಎಲ್ಲ ಮಾಡಬೇಕಲ್ಲ, ಅದಕ್ಕೆ ಲೇಟ್ ಆಗುತ್ತೆ. ಮತ್ತು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಲ್ಲ. ನೈಟ್ ಅಡುಗೆ ಮಾಡೋದಿಲ್ಲ, ಯಾಕಂತಂದರೆ ಇಡ್ಲಿ ಒಂದು ಮಾಡಬೇಕು, ಚಟ್ನಿ ಇದೆ. ಅವರು ನಮ್ಮ ಹಸ್ಬೆಂಡು ಟೀಮ್ ಔಟಿಂಗ್, ಅಂದರೆ ಟೀಮಿಂದ ಲಂಚ್ ಕೊಡ್ತಾರೆ, ಟೀಮ್ ಡಿನ್ನರ್ ಎಲ್ಲ ಇರುತ್ತೆ. ಅದಕ್ಕೆ ಹೋಗೋದ್ರಿಂದ ಅವರು ಅಲ್ಲೇ ತಿನ್ಕೊಬರ್ತಾರೆ. ಮಂತ್ಲಿ ಕೊಡ್ತಿರ್ತಾರಲ್ಲ ಕಂಪ್ನಿ ಕಡೆಯಿಂದ. ಸೊ ಅದಕ್ಕೋಸ್ಕರ ತುಂಬ ಸೌಂಡ್ ಇದೆ, ಇಗ್ನೋರ್ ಮಾಡಿ. ಅಯ್ಯೋ ಎಷ್ಟು ಸೌಂಡ್ ಮಾಡ್ತಾರೆ ಅಂತಂದರೆ ಯಪ್ಪ, ಈ ಮನೆಗೆ ಯಾಕಾದರೂ ಬಂದ್ವಿ ಅನ್ನೋ ಅಷ್ಟು ಬೇಜಾರಾಗಿದೆ. ಹೆವಿ ಸೌಂಡು ಯಾವಾಗಲೂ. ನೀವು ತುಂಬ ಡಿಸ್ಟರ್ಬೆನ್ಸ್ ತುಂಬ ಜಾಸ್ತಿ ಇರುತ್ತೆ. ಓದ್ಕೋಬೇಕಾದ್ರೂ ಅಷ್ಟೇ. ಅಲ್ಲಿ ಜಯನಗರ ಮನೆ ಹಳೆ ಬಿಲ್ಡಿಂಗ್ ಆಯಿತು ಅಂದರೆ ಫುಲ್ಲು ಎಷ್ಟು ಕಾಮ್ ಆ್ಯಂಡ್ ಪೀಸ್ ಆಗಿರೋದು. ಬಟ್ ಇಲ್ಲಿ ಹೆವಿ ಒಂಥರ ಸೌಂಡು ಜಾಸ್ತಿ. ಮತ್ತು ತುಂಬ ಸೌಂಡು. ನಮ್ಮ ರೂಮಲ್ಲಂತೂ ಇರೋದಕ್ಕೆ ಆಗೋದಿಲ್ಲ, ತುಂಬ ಸೌಂಡ್ ಮಾಡ್ತಾನೇ ಇರ್ತಾರೆ. ಆ ಥರ ಧೂಳು ಕ್ಲೀನ್ ಮಾಡಿದ್ರೂ ಕ್ಲೀನಾಗಿರೋದಿಲ್ಲ, ಧೂಳು ಎಲ್ಲ ಜಾಸ್ತಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಮತ್ತು ನನ್ನದು ಚಾರ್ಜಿಂಗು ಕೂಡ ಎಲ್ಲ ಎಡಿಟ್ ಎಲ್ಲ ಮಾಡಿ ವೀಡಿಯೋಸ್ ಇದು ಅಪ್ಲೋಡ್ ಮಾಡೋಣ ಅಂತ ಹೇಳಿ ಎಡಿಟ್ ಮಾಡಿದೆ. ಏನಕ್ಕೆ ಸ್ಟೋರೇಜ್ ಇರೋದಿಲ್ಲ ಗೊತ್ತಿಲ್ಲ. 128 GB. ನಾನು ಅವತ್ತಿನ ವೀಡಿಯೋ ಅವತ್ತೇ ಎಡಿಟ್ ಮಾಡ್ತಿದ್ದಂಗೆ ಡಿಲೀಟ್ ಎಲ್ಲ ಮಾಡ್ತಾ ಇರ್ತೀನಿ, ಆದರೂ ಸ್ಟೋರೇಜ್ ಇರೋದಿಲ್ಲ. ಸ್ಟೋರೇಜ್ ಇಲ್ಲ ಅಂತ ತೋರಿಸುತ್ತೆ. ಟ್ರ್ಯಾಶಲ್ಲಿ ಹೋಗಿ ನೋಡಿದ್ರೂ ವೀಡಿಯೋಸ್ ಇಲ್ಲ. ಎಲ್ಲೋದ್ರೂ ಆ್ಯಪೆಲ್ಲ ಅನ್ಇನ್ಸ್ಟಾಲ್ ಮಾಡಿ, ಕೆಲವು ವಾಟ್ಸಪ್ಪು ಕೂಡ ನಾನು ಇಟ್ಕೊಂಡಿಲ್ಲ. ಇನ್ಶಾರ್ಟು
ವೈ ಟಿ ಸ್ಟುಡಿಯೋನು ಡಿಲೀಟ್ ಮಾಡಿಬಿಟ್ಟೆ. ಲಿಮಿಟೆಡ್ ಇದನ್ನು ಇರೋದಿಲ್ಲ, ಗೊತ್ತಿಲ್ಲ. ಸೊ ಈ ಥರ ಎಲ್ಲ ಆಯಿತಾ. ನಾನು ಸೆರಮ್ ಅಂದರೆ ಫುಲ್ಲು ಮಾಯಿಶ್ಚರೈಸರ್ ಇರಬೇಕು ನಾವು ಡರ್ಮಾ ರೋಲರ್ ಮಾಡ್ಕೋಬೇಕಾದ್ರೆ. ಮತ್ತು ಡರ್ಮಾ ರೋಲಿಂಗ್ ಆದಮೇಲೆ ಫೇಸ್ ವಾಶ್ ಎಲ್ಲ ಮಾಡಬಾರ್ದು. ಅಟ್ಲೀಸ್ಟ್ 6 ಅವರ್ಸು 8 ಅವರ್ಸು. ಮತ್ತು ಬಿಸಿಲಿಗೆ ಹೋಗ್ಬಾರ್ದು, ಬಿಸಿಲಿಗೆಲ್ಲ ಹೋಗಬೇಡಿ. ಓಕೆ. ಮತ್ತು ಬಿಸಿ ಜಾಸ್ತಿ ತಾಗಬಾರ್ದು. ಮತ್ತು ಸ್ನಾನನೂ ಮಾಡಬೇಡಿ, ಹೆಡ್ ಬಾತ್ ತೊಗೋಬೇಡಿ. ನೈಟ್ ಮಾಡ್ಕೊಂಡ್ರೆ ಬೆಟರು. ನಾನು ಹೆಡ್ ಬಾತು ನೆನ್ನೆ ಸ್ನಾನ ಮಾಡಿದ್ದಕ್ಕೆ ಇವಾಗ ಮಾಡೋದಿಲ್ಲ. ಇವತ್ತು ಡರ್ಮಾ ರೋಲರು ನೆಕ್ಸ್ಟ್ ಡೇ ಮಾರ್ನಿಂಗು ಆಫ್ಟರ್ 24 ಅವರ್ಸು ಅಥವಾ ನೀವು ಮಾಡ್ಕೋಬೋದು. ನೋಡಿ, ಈ ಕಡೆ ರೈಟ್ ಸೈಡಲ್ಲಿ ತುಂಬ ಡೀಪ್ ಇದೆ, ಎಡಗಡೆಯಲ್ಲಿ ಇತ್ತು ಡೀಪ್ನೆಸ್ ತುಂಬ ಕಡಿಮೆ ಇದೆ. ಯಾಕಂತಂದರೆ ಅಲ್ಲಿ ಜಾಸ್ತಿ ಸಿ ಅಪ್ಲೈ ಮಾಡಿದ್ರಿಂದ ಅಲ್ಲಿ ತುಂಬ ಡ್ಯಾಮೇಜ್ ಆಗಿ ಅದು ರಿಕವರ್ ಆಗಿದ್ದರಿಂದ ತುಂಬ ಈಲಾಗಿದೆ. ಸೊ ಆಫ್ಟರ್ವರ್ಡ್ಸು ನಾನು ಬಂದು ಅದು ಮತ್ತೆ ಕ್ಲೀನ್ ಮಾಡಿ ಎತ್ತಿಡ್ತಾಯಿದ್ದೀನಿ. ಒಂದು ಸನ್ಲೈಟಲ್ಲಿ ಇಟ್ಟು ಅಥವಾ ಅದು ನೀಟಾಗಿ ಡ್ರೈ ಆಗಬೇಕು. ನೋಡಿ, 2ರಿಂದ 3 ನಿಮಿಷ ಅದು. ಯಾಕಂತಂದರೆ ನಾವು ಸ್ಕಿನ್ನಿಗೆಲ್ಲ ಯೂಸ್ ಮಾಡೋದು, ಅದು ಅಂಶ ಎಲ್ಲ ಇರ್ಬೋದು. ನೀವು ಆಲ್ಕಾಲಿಕ್ಕು ಕ್ಲೀನರ್ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಬಿಸಿನೀರಲ್ಲಿ ನೀಟಾಗಿ ವಾಶ್ ಮಾಡಿ ಬಿಸಿಲಲ್ಲಿಟ್ಟು ಆಮೇಲೆ ಎತ್ತಿಟ್ಟು ನೆಕ್ಸ್ಟ್ ಯೂಸ್ ಮಾಡ್ಬೇಕಾದ್ರೆ ನೀವು ನೀರಲ್ಲಿ ಈಗ್ಸಲ್ಲಿ ಕ್ಲೀನ್ ಮಾಡಿದ್ರು ನೆಕ್ಸ್ಟ್ ಯೂಸ್ ಮಾಡ್ಬೇಕಾದ್ರೆ ಮತ್ತೆ ಕ್ಲೀನ್ ಮಾಡಿಕೊಂಡು ಈ ಪ್ರೋಸೆಸ್ ಎಲ್ಲ 20 ಮಿನಿಟ್ಸ್ ಆಗುತ್ತೆ. ಅಂತೂ ಆಗುತ್ತೆ. ಅಂದರೆ ಅದು ಕ್ಲೀನ್ ಮಾಡಿ ಡ್ರೈ ಮಾಡೋದಕ್ಕೆಲ್ಲ ಫುಲ್ಲು ಡ್ರೈ ಆಗಬೇಕು ಅಂತಂದರೆ ಒಂದು 20 ಮಿನಿಟ್ಸಲ್ಲಿ ಆಗುತ್ತೆ. ಅದೆಲ್ಲ ಮಾಡಿಬಿಟ್ಟು ಆಮೇಲಿಂದ ನೀವು ಯೂಸ್ ಮಾಡಿ. ಸ್ಕಿನ್ಗೆ ತುಂಬ ಕೇರ್ಫುಲ್ಲಾಗಿ ಕೇರ್ ಮಾಡಬೇಕು. ಅದಕ್ಕೋಸ್ಕರ ಸೊ ನೋಡಿ, ಅದಕ್ಕೆ ನಾನು ಈ ಕಡೆ ಆ ಕಡೆ ತಿರುವಿ ಮತ್ತೆ ತೆಗಿತಾ ಇದ್ದೀನಿ. ಸೊ ಆ ಥರ ಮಾಡಿದ್ದಾದಮೇಲೆ ಮತ್ತೆ ಸನ್ಲೈಟಲ್ಲಿ ಇಟ್ಬಿಟ್ಟು ನೋಡಿ, ಇನ್ನೂ ಎಲ್ಲ ಕ್ಲೀನ್ ಮಾಡಿಲ್ಲ. ಕ್ಲೀನ್ ಮಾಡೋಣ ಅಂತ ಎಲ್ಲ ವೀಡಿಯೋ ಮಾಡಿಕೊಂಡು ಇಷ್ಟೊತ್ತಿಗೆ ನಂದು ಎಷ್ಟೊಂದೆಲ್ಲ ಕೆಲಸ ಎಲ್ಲ ಮುಗ್ದೋಗಿರೋದು. ನೈಟ್ ಅಡುಗೆ ಮಾಡೋದಿಲ್ವಲ್ಲ, ಮ್ಯಾನಿಫೆಸ್ಟೇಷನ್ದೆಲ್ಲ ಇವತ್ತು 7 ಡೇಸ್ ಆಗುತ್ತೆ. ನಾನು 7 ಮತ್ತು 21 ಡೇಸ್ಗೆ ಹೇಳಿದ್ದು, ಇವತ್ತಾಗುತ್ತೆ. ಸೊ ಅದನ್ನು ಬರೆದು ಕ್ಲೋಸ್ ಮಾಡೋಣ. ನೋಡಿ, ನನ್ನ ಸ್ಕಿನ್ ಟೆಕ್ಸ್ಚರ್ ಇದೇ ಥರನೇ ಇರೋದೀಗ. ಈಗ ನಾನು ಹೊರಗಡೆ ಬಂದು ತೋರಿಸ್ತಾ ಇರೋದು. ತುಂಬ ಡೀಪ್ ಇತ್ತು, ಎವ್ವಿ ಡೀಪ್ ಇತ್ತು ಗೊತ್ತಾ. ನೋಡಿ, ಈಗ ಈ ಥರ ಇದೆ. ಅದು ಈ ಥರ ಸ್ಕಿನ್ ಕೇರ್ ಮಾಡಿರೋದ್ರಿಂದ ನನಗೆ ಅಷ್ಟು ಇಷ್ಟ ಐತೆ. ಮದುವೆ ಟೈಮಲ್ಲಂತೂ ಇನ್ನೂ ತುಂಬ ಜಾಸ್ತಿ ಇತ್ತು. ಈಗ ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು. ನಾನು ದಪ್ಪನೂ ಕೂಡ ಆಗಿದೆ, ಮತ್ತು ಅಷ್ಟೊಂದು ಡೀಪ್ ಅನಿಸೋದಿಲ್ಲ. ಮತ್ತು ನಾನು ಮದುವೆ ಟೈಮಲ್ಲಿ ಮೇಕಪ್ ಆರ್ಟಿಸ್ಟು ಎಷ್ಟು 35,000 ತೊಗೊಂಡಿದ್ಲು ಬರೀ ಮೇಕಪ್ಗೆ, ಮತ್ತು ಮುಹೂರ್ತಮ್ಗೂ ಮತ್ತು ರಿಸೆಪ್ಷನ್ಗೂ. ನನ್ನ ತಂಗಿಗೂ ಮಾಡಿದ್ಲು. ಬಟ್ ಅವಳು ಏನು ಹೇಳಿದ್ದು ಅಂತಂದರೆ, ಹೆಂಗೆ ಬಿಸ್ನೆಸ್ ಮಾಡೋರೆಲ್ಲ ಟ್ಯಾಕ್ಟಿಕ್ಸ್ ಹೆಂಗೆ ಇರುತ್ತೆ ಅಂತ. ನಿಮ್ಮ ಅಕ್ಕ ಫೇಸು ಈ ಥರ ಅಂದರೆ ಫೇಸ್ ಟೆಕ್ಸ್ಚರ್ ನೋಡಬೇಕು ಬನ್ನಿ ಅಂತ ಹೇಳಿದರು. ಶಿರಾಕ್ ಹೋದ್ಮೇಲೆ ಅವರು ಹೆಂಗೆ ಚೇಂಜ್ ಆಯಿತು ಅಂದರೆ, ನಿಮ್ಮ ಅಕ್ಕನಿಗೆ ಫೇಸು ತುಂಬ ಡೀಪು ಮಾರ್ಕ್ಸ್ ಎಲ್ಲ ಇದ್ದಾವೆ. ಅದಕ್ಕೋಸ್ಕರ ನಾವು ಅಮೌಂಟ್ ಜಾಸ್ತಿ ತೊಗೋತೀವಿ, ಹಂಗೆ ಅವೆಲ್ಲ ಬಿಸ್ನೆಸ್. ಇನ್ನೊಂದೇನು ಗೊತ್ತಾ, ಆಕೆ ಮೇಕಪ್ ಮಾಡಿದ್ದು ದೆವ್ವ ಥರ ಇತ್ತು. ಒಂದು ಕಾಮನ್ ಸೆನ್ಸ್ ಏನಂತಂದರೆ, ಇದು ಓಪನ್ ಪೋರ್ಸ್ ಜಾಸ್ತಿ ಇದ್ದರೆ ಕ್ಲೋಸ್ ಮಾಡೋಕ್ಕೆಲ್ಲ ಆಗೋದಿಲ್ಲ. ಆ ಥರ ಮೇಕಪ್ ಇನ್ನೂ ಬಂದಿಲ್ಲ, ಎಸ್ಪೆಷಲಿ ಲೋಕಲಲ್ಲಿ. ಬೇರೆ ಕಡೆ ಇರ್ಬೋದೇನೋ ಗೊತ್ತಿಲ್ಲ ನನಗೂ, ಬಟ್ ಆಗೋದಿಲ್ಲ ಅದೆಲ್ಲ ಡೀಪು. ಅಂದರೆ ಕ್ಯಾಮ್ರಾಮನ್ಸ್ ಎಷ್ಟೇ ಎಡಿಟಿಂಗ್ ಮಾಡಿದ್ರು ಸ್ವಲ್ಪ ಎಡಿಟಿಂಗ್ ಮಾಡ್ಬೋದು ಅಷ್ಟೇ. ಎಡಿಟಿಂಗ್ ಮಾಡ್ಬೇಕಾದ್ರೆ ಇದು ಮಾಡ್ಬೋದು, ಬಟ್ ಮೇಕಪ್ ಆರ್ಟಿಸ್ಟ್ಗೆಲ್ಲ ಜಾಸ್ತಿ ಕೊಡೋಕೆ ಹೋಗಬೇಡಿ. ಅವರೆಲ್ಲ ಆ್ಯಕ್ಚುಲಿ ನ್ಯಾಚುರಲ್ಲಾಗೆ ಪಿಂಪಲ್ಸ್ನ ಸ್ಕಿನ್ ಕೇರ್ ಮಾಡ್ಕೊಳ್ಳಿ. ಒಂದು
2-3 ತಿಂಗಳು ಇರ್ಬೇಕಾದ್ರೆ 4 ತಿಂಗಳು ಇರ್ಬೇಕಾದ್ರೆ ಅದೇ ದುಡ್ಡನ್ನ ನೀವು ಸ್ಕಿನ್ ಕೇರಿಗೆ ಸ್ಪೆಂಡ್ ಮಾಡಿದ್ರೆ ಅಥವಾ ಡರ್ಮಟಾಲಜಿಸ್ಟ್ಗೂ ಬೆಟರು. ಅವ್ರಿಗೆ ಕೊಡೋದು ವೇಸ್ಟ್. ಅಟ್ಟ ಪಾಪ ಅವ್ರು ಏನು ಮಾಡೋದಿಲ್ಲ. ಇನ್ನು ನನಗಿನ್ನೂ ಮೇಕಪ್ ಹಾಕ್ಸಿದ್ಮೇಲೆ ಇನ್ನೂ ಪಿಂಪಲ್ಸ್ ಜಾಸ್ತಿ ಆಯಿತು ಒಂದು ಸ್ವಲ್ಪ ದಿವಸ. ಅಂದರೆ ಒಳ್ಳೆ ಪ್ರಾಡಕ್ಟ್ ಯೂಸ್ ಮಾಡಿದ್ರು, ಬಟ್ ಅದು ಹೆವಿ ಜಾಸ್ತಿ ಕುತ್ಕೊಳ್ಳೋದ್ರಿಂದ ಪೋರ್ಸ್ ಎಲ್ಲ ಇದು ಮುಚ್ಕೊಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಇದೆ. ಪರವಾಗಿಲ್ಲ, ನನ್ನ ಸ್ಕಿನ್ ಎಷ್ಟೋ ಬೆಟರ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂತಂದರೆ ಮುಂಚೆಯಿಂದ ತುಂಬ ಹೆವಿ. ಇನ್ನೊಂದೇನು ಗೊತ್ತಾ, ಫುಡ್ಸು ಯಾವುದೋ ತಗೋಬೇಕು ಅಂತಂದರೆ ವಿಟಮಿನ್ ಸಿ, ಕ್ಯಾರೆಟು ಮತ್ತು ನಟ್ಸು, ಇದು ನೆಲ್ಲಿಕಾಯಿ ನಾನು ಡೈರೆಕ್ಟಾಗಿ ತಿನ್ನೋಕ್ಕಾಗಲ್ಲ. ಸೊ ಅದನ್ನು ಆ ಥರ ಜ್ಯೂಸು ಏನಾದರೂ ಆ ಥರ ತೊಗೊಳ್ತಾ ಇದ್ದರೆ ನಿಮ್ಮ ಈ ಥರ ಸ್ಕಿನ್ ಕೇರ್ ನೀವು ಮನೇಲಿ ಮಾಡಿಕೊಂಡು ಕೂಡ ಕಂಟ್ರೋಲ್ ಮಾಡ್ಬೋದು. ಬಟ್ ತುಂಬ ನಾಲೆಡ್ಜ್ ಇರಬೇಕು. ವಿತೌಟ್ ನಾಲೆಡ್ಜ್ ನಂದು ಆಲೇ ಸ್ಕಿನ್ ಸೆನ್ಸಿಟಿವ್, ಸ್ಕ್ರಬ್ಬೆಲ್ಲ ಮಾಡಿದ್ದಲ್ಲ, ಅದು ಮಾಡ್ಕೋಬೇಕಾದ್ರೆ ಕಣ್ಣಲ್ಲಿ ನೀರು ಬಂದಿರೋ ಥರ ಅನ್ನಿಸೋದು. ಬಟ್ ನಾನು ಒಂಥರ ಅಷ್ಟು ಬಿಡೋಲ್ಲ. ನನಗೇನಂತಂದರೆ ನನ್ನ ಸ್ಕಿನ್ ಚೆನ್ನಾಗಿರಬೇಕು. ನಾನು TC ಎಲ್ಲ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಇಷ್ಟ ಆಗಿರೋದು. ಇಲ್ಲ ಅಂತಂದರೆ ಅದರಿಂದ ಸೈಡ್ ಎಫೆಕ್ಟು ಕೂಡ ಇದೆ. ಬಟ್ ಪರವಾಗಿಲ್ಲ, ನನ್ನ ಸ್ಕಿನ್ ಎಷ್ಟು ಇಂಪ್ರೂವ್ ಆಯಿತು. ಸೈಡ್ ಎಫೆಕ್ಟ್ಗಿನ್ನ ಜನಗಳ ಮಾತು ಕೇಳೋದು ಒಂದು ಸ್ವಲ್ಪ ತಪ್ಪು ಅನ್ನಿಸ್ತು. ಈಗಲೂ ಅಂತಾರೆ ಯಾಕೆ ಹಂಗಿದೆ ಅಂತ. ಇಷ್ಟು ಇಂಪ್ರೂವ್ ಅದನ್ನು ಅಂದರೆ ಇನ್ನೂ ಸಾಫ್ಟ್ ಆಗಬೇಕು. ಇನ್ನು ಏನು ಗೊತ್ತಾ, ನಾನು ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೆ ಆ ಥರ ರಿಲೇಟೆಡ್ಡು. ಅದಕ್ಕೆ ಎಲ್ಲ ನಗೋರು, ಇವಳು ಏನೇನೋ ಮಾಡ್ಕೊತಾಳೆ ಹೆಂಗೆ ಅಂತ. ಬಟ್ ಅಂದರೆ ಏನು ಗೊತ್ತಿದ್ದಲೇ ನಾನು ಏನು ಮಾಡ್ಕೊಂಡಿಲ್ಲ. ಬಟ್ ಒಂದು ಮಿಸ್ಟೇಕಾಗಿ ಅದು ಅಪ್ಲೈ ಮಾಡಿದ್ದೆ ಒಂದ್ಸಲ, ಅಷ್ಟು ಬಿಟ್ಟರೆ ನಾನು ತುಂಬ ಏನು ಜಾಸ್ತಿ ವಿತೌಟ್ ನಾಲೆಡ್ಜ್ ಏನು ಮಾಡ್ಕೊಂಡಿಲ್ಲ. ನನಗೊಂದಿದ್ದಿತ್ತು ನನ್ನ ಸ್ಕಿನ್ ಚೆನ್ನಾಗಾಗಬೇಕು ಅಂತ. ಸೊ ಅದು ಇಲ್ಲೆಲ್ಲ ಸುಟ್ಟೋಗಿದ್ದು. ಅದು ನಾರ್ಮಲಾಗಿ ನಾನು ಇದಾದಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಲ್ಯಾಕ್ಟಿಕ್ ಆ್ಯಸಿಡ್ ಎಲ್ಲ ಯೂಸ್ ಮಾಡ್ತಿದ್ದೆ. ನನಗೆ ಲ್ಯಾಕ್ಟಿಕ್ ಆ್ಯಸಿಡ್ ಮೇಲೆ ಅಂತೂ ತುಂಬ ಒಂಥರ ತುಂಬ ಇಷ್ಟ ಆಗಿತ್ತು. ಯಾಕಂತಂದರೆ ಅದು ಎಷ್ಟು ನಿಮ್ಗೇನಾದ್ರು ಗ್ಲೋಯಿಂಗ್ ಬೇಕಂತಂದರೆ ಲ್ಯಾಕ್ಟಿಕ್ ಪಿಲ್ ಮಾಡಿಸ್ಕೊಳ್ಳಿ. ಅದು ನೀವು ಬ್ರೈಡಲ್ ಆಗಿದೆ. ಅದು ಆ್ಯಕ್ಚುಲಿ ಡರ್ಮಟಾಲಜಿಸ್ಟ್ ಅವ್ರ ಹತ್ರ ಮಾಡಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ಅಂದರೆ ಡ್ರೈ ಸ್ಕಿನ್ ಇದ್ದರೆ ಗ್ಲೋ ಇಲ್ಲ ಅಂತಂದರೆ ಗ್ಲೋ ಸಖತ್ತಾಗಿ ಬರುತ್ತೆ. ಅದು ಗ್ಲೋ ಚೆನ್ನಾಗಿ ಬರುತ್ತೆ. ತುಂಬ ಸ್ಕಿನ್ ಕೇರ್ ಮಾಡ್ತೀರಾ, ಚೆನ್ನಾಗಿರುತ್ತೆ, ಬ್ರೈಟಾಗಿರುತ್ತೆ ನಿಮ್ಮ ಸ್ಕಿನ್ನು. ಸೊ ಆ ಥರ ಅದು ಮುಖದಲ್ಲಿ ಏನೋ ಕಳೆ ಇದೆ ಅಂತಾರಲ್ಲ, ಸೊ ಆ ಥರ ಒಂದು ಗ್ಲೋ ಇರುತ್ತೆ, ಒಂದು ಸೊ ಚಾರ್ಮ್ ಬರುತ್ತೆ ನೋಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ವೀಡಿಯೋಸ್ ಎಲ್ಲ ಡಿಲೀಟ್ ಆದಮೇಲೆ ತುಂಬ ಟೈಮ್ ತೊಗೊಂಡು ಈ ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಸೊ ಈ ಥರ ಇರುತ್ತೆ ನನ್ನ ಸ್ಕಿನ್ ಕೇರ್ ವೀಡಿಯೋಸ್ ಮತ್ತೆ ಬರುತ್ತೆ. ಇದು ಏನೋ ವಿತೌಟ್ ನಾಲೆಡ್ಜ್ ಇಲ್ಲದೆ ಏನೂ ಮಾಡ್ತಿಲ್ಲ. ಮತ್ತು ನನ್ನ ಐ ಲ್ಯಾಶಸ್ ಅಂತೂ ತುಂಬಾ ಕಡಿಮೆ ಇದೆ ನನಗೆ ಪ್ರಕಾರ. ಒಬ್ಬೊಬ್ರದ್ದು ನಮ್ಮ ಹಸ್ಬೆಂಡೇ ಆಗಿರ್ಬೋದು, ಅವ್ರದ್ದು ತುಂಬ ದೊಡ್ಡದಾಗಿದೆ. ನನ್ನ ಮಾತ್ರ ಐಬ್ರೋನೂ ಕೂಡ ಥಿಕ್ನೆಸ್ಸು ಇಲ್ಲ. ನನ್ನ ತಂಗಿಯೂ ಇಲ್ಲ, ಅವಳು ಮೈಕ್ರೋ ಬ್ಲೇಡಿಂಗ್ ಆ ಥರ ಇದು ಮಾಡಿಕೊಂಡು ಇದಾಯಿತು. ನಂದು ಕೂಡ ಕೂದಲಿದ್ದಾವೆ, ಬಟ್ ಬ್ಲ್ಯಾಕ್ನೆಸ್ ಇಲ್ಲ. ಬಾಯ್ ಥ್ಯಾಂಕ್ ಯು.